ಎಚ್ಡಿಕೆ ಬಂಧನಕ್ಕೆ ಒಬ್ಬ ಕಾನ್ಸ್ಟೇಬಲ್ ಸಾಕು ಎಂದು ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿರುವ ಘಟನೆ ನಡೆದಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದರು. ಅಲ್ಲದೆ ಎಚ್ಡಿಕೆ ಬಗ್ಗೆ ಮಾತನಾಡಿ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರದು ಹಿಟ್ ಅಂಡ್ ರನ್ ಕೇಸ್ ಎಂದು ಹೇಳಿದರು. ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಎದುರ್ಕೊಂಡಿರೋದ್ರಿಂದಲೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಅವರು ಎದುರ್ಕೊಳ್ಳದೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ. ಎಲ್ಲಿ ಸ್ಯಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು. ಲೇಔಟ್ ನಿರ್ಮಾಣದ ನಂತರ ಮೊದಲಿನ ಮುಂಚೆ ಅಂದ್ರೆ ಕೃಷಿ ಭೂಮಿ ಅಂತೇಳಿ ಖರೀದಿ ಮಾಡಿದ್ದಾರೆ ನಿಮ್ಮ ಪತ್ನಿಯವ್ರ ಸಹೋದರ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಕಮಿಷನ್ ಮಾಡಿದ್ದೀನಿ. ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ? ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್. ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಕೇಸ್ ಅವರು. ನೋಡಪ್ಪ, ನನ್ನ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್ ಏನಾದ್ರು ಎಂಕ್ವೈರಿ ನಡೆದಿದ್ದೀವಿ ನನ್ನ ಮೇಲೆ? ಒಂದು ರಿಪೋರ್ಟ್ ಇದೆಯಾ? ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ? ಲೆಟರ್ ಬರೆದಿರೋದು ಇದೆಯಾ? ಏನೂ ಇಲ್ಲ. ಏನಾದ್ರು ಇದೆಯಂದ್ರೆ ನೀವು ಹೇಳಿಯಪ್ಪ, ನೋಡೋಣ. ಯಾವ್ದಾದ್ರು ತೋರಿಸಿ ಒಂದು. ಏನಾದ್ರು ಏನ್ ಪ್ರಭಾವ ಹೆಂಗ್ ಬೀಳ್ತೀನಿ? ನಾನು ಮಿನಿಸ್ಟರ್ ಆಗಿದ್ನಾ? ಚೀಫ್ ಮಿನಿಸ್ಟರ್ ಇದ್ನಾ? ಆತರ ಹೇಳ್ತಾರ್ರಿ. ಹಿಟ್ ಅಂಡ್ ರನ್ ಕೇಸ್ ಅಲ್ವಾ? ಕುಮಾರಸ್ವಾಮಿ ಯಾವ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಪೆನ್ ಅದು? ಪೆನ್ ಡ್ರೈವ್. ಇಲ್ಲಪ್ಪ ಪೆನ್ ಡ್ರೈವ್, ಪೆನ್ ಡ್ರೈವ್. ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಎಂಡ್ಗೆ ಇವತ್ತುವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ನನ್ನ ಹತ್ರ ದಾಖಲಾತಿ ಇದೆ. ಬಿಡಪ್ಪ. ಪತ್ರಕರ್ತರು ಮಾತ್ರ. ವೈಕರ್ ಕೂಡ ಹತ್ತಿದ್ದಾರೆ ಅಂತ ಹೇಳಿದ್ದಾರೆ. ವೈಕರ್ ಹತ್ತಿ ದಾಖಲೆ ತಿದ್ದಿದ್ದಾರೆ ಅಂತ. ನೋಡಪ್ಪ, 2014 ಒಂದು ಯಾವ ದಾಖಲೆನೂ ತಿದ್ದಕ್ಕೆ ಹೋಗಲ್ಲ. ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ. ಸೈಟ್ ಅಲರ್ಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದ್ದೀರ ಲೆಟರು, ಅದರ ಮೇಲೆ ಅಲ್ಲ. ಹೇಳೋದು ಅರ್ಥ ಆಯ್ತಾ ನಿನ್ಗೆ? ಕುಮಾರಸ್ವಾಮಿ ಏನೋ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ. ಎರಡನೇದು 2014 ಕೊಟ್ಟಿರ್ತಕ್ಕಂಥ ಲೆಟರು. ಅದು 2014. 2020 ಇನ್ನೊಂದು ಲೆಟರ್ ಕೊಟ್ಟಿದೆ, ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು. ನಂಬರ್ 1. ನಂಬರ್ 2. ನಂಬರ್ 3, ಆಗ ಮೂಡ ಯಾರ ಕೈಗಿರಲಿತ್ತು ಹೇಳಪ್ಪ ನೀನೆ? ಬಿಜೆಪಿ ಕೈನಲ್ಲಿತ್ತು. ಚೇರ್ಮನ್ ಆಗಿದ್ದವ್ರು ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರು ಇದ್ದಾರೆ? ಬಿಜೆಪಿಯವರು ಇದ್ದಾರೆ, JDS ನವರು ಇದ್ದಾರೆ, ಅವರೇ ಜಾಸ್ತಿ ಇದ್ದಾರೆ. ಹೆಂಗೆ ಅಲರ್ಟ್ ಆಗೋದು? ಯಾರಿಗೆ ಜವಾಬ್ದಾರರು? ಅಲ್ಲ, ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು? ಮಸ್ಟರ್ ಬದ್ಮಾಯ್, ಬಿಜೆಪಿ ಗೌರ್ಮೆಂಟ್. ನೋಡೋಣ ಈಗ. ಕೇಳಪ್ಪ ತಮ್ಮ, ಈಗ ಕಮಿಷನ್ ಮಾಡಿದೀವಲ್ಲ, ಕಮಿಷನ್ ಅವ್ರು ವರದಿ ಕೊಡ್ಲಿ, ನೋಡೋಣ ಯಾರು ತಪ್ಪಿತಸ್ಥರು ಅಂತ. ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ. ಅವ್ರು ಹೇಳ್ದಂತೆ ಕಾನೂನು ಅಂದ್ರೆ ನಾನು ಲಾಯರು. ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ಡಿನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ವ್ಯವಹಾರ ನಡೆಯೋದು ಸರ್ವೆ ನಂಬರ್ ಮೇಲೆ. ನಡೆಯುದು ಸುಮ್ಮನೆ. ಹಲೋ ಇದ್ರ ಬಗ್ಗೆ ಕೇಳ್ರೆ